ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಗ್ಗಂಟು ಮತ್ತೆ ಮುಂದುವರಿತಾ ಇದೆ. ಪವರ್ ಶೇರಿಂಗ್ ವಿಚಾರಕ್ಕೆ, ಆ ಒಂದು ಪಟ್ಟಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ತೀವ್ರ ಕಸರತ್ತು ಒಂದು ಕಡೆ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ವೋಟ್ ಚೋರಿ ಸಮಾವೇಶ ಆದ ಮೇಲೆ ಹೈಕಮಾಂಡನ್ನು ಭೇಟಿಯಾಗಿದ್ದು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ.ಶಿ ವರಿಷ್ಠರ ಭೇಟಿ ಬಳಿಕ ಮುಖ್ಯಮಂತ್ರಿ ಆಪ್ತರು ಕೂಡ ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆಪ್ತರು. ವರಿಷ್ಠರ ಭೇಟಿ ಯಾಕಪ್ಪ ಅಂತ ನೋಡಿದ್ರೆ, ದೆಹಲಿ ಪ್ರವಾಸಕ್ಕೆ ಮುಖ್ಯಮಂತ್ರಿಗಳ ಆಪ್ತರು ಸಚಿವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆದರೆ ಆಗುವಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿವರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ಚೇಂಜ್ ಮಾಡಬೇಡಿ, ಅಕಸ್ಮಾತ್ ನೀವು ಚೇಂಜ್ ಮಾಡಿಬಿಟ್ರೆ ಇದೆಲ್ಲ ಸಮಸ್ಯೆಗಳು ಬಂದು ಇಲ್ಲಿ ನಮಗೆ ಪ್ರಾಬ್ಲಮ್ ಮಾಡ್ತವೆ ಅಥವಾ ನಮಗೆ ತೊಂದರೆ ಆಗುತ್ತೆ ಅದರಿಂದ ಅಂಥೇಳಿ ವಿವರಣೆಯನ್ನು ಕೂಡ ಅವರು ಕೊಡೋರಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ನೀವು ಅಂತ ಕೂಡ ಒತ್ತಡವನ್ನು ಹಾಕುವಂಥ ಒಂದು ಯೋಜನೆ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಇವರು. ಒಂದು ವೇಳೆ ಸಿದ್ದರಾಮಯ್ಯ ಸಿ.ಎಂ ಸ್ಥಾನದಿಂದ ಕೆಳಗಡೆ ಇಳಿದು ಬಿಟ್ಟರೆ ಅಹಿಂದಾಮತಗಳು ಕೈತಪ್ಪುವ ಬಗ್ಗೆ ವರಿಷ್ಠರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವರು. 170 ಕ್ಷೇತ್ರಗಳಲ್ಲಿ ಅಹಿಂದಾಮತಗಳೇ ನಿರ್ಣಾಯಕ ಇದೆ. ಈ ಸಲುವಾಗಿ ಅಂಕಿ ಅಂಶಗಳ ಸಮೇತವಾಗಿ ಹೈಕಮಾಂಡನ್ನು ಭೇಟಿ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ.